ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗತಿಗಳ ಬದಲಾವಣೆ ನಮ್ಮ ಜೀವನದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರುತ್ತೆ. ಕೆಲವು ಸಮಯಗಳಲ್ಲಿ ಪ್ರಕೃತಿಯೇ ನಮಗೆ ಕೆಲವು ಸೂಚನೆಗಳನ್ನು ನೀಡುತ್ತೆ. ಇಂದು ನಾವು ಮಾತನಾಡ್ತಾ ಇರೋದು ರಾಶಿ ಚಕ್ರದ ಮೊದಲ ರಾಶಿಯಾದ ಮೇಷರಾಶಿಯವರ ಬಗ್ಗೆ. ಏಪ್ರಿಲ್ ತಿಂಗಳ ಈ ನಿರ್ದಿಷ್ಟ ದಿನಗಳಲ್ಲಿ ಅಂದರೆ ಏಪ್ರಿಲ್ 12, 13, 14 ಮತ್ತು 15ರಂದು ಮೇಷರಾಶಿಯವರ ಜೀವನದಲ್ಲಿ ಒಂದು ಅದ್ಭುತ ಮತ್ತು ಆಶ್ಚರ್ಯಕರ ಘಟನೆ ಸಂಭವಿಸಲಿದೆ. ಈ 4 ದಿನಗಳು ನಿಮ್ಮ ಮನೆಯ ಮುಂದೆ ಒಬ್ಬ ಮಹಿಳೆ ಬಂದು ನಿಲ್ತಾಳೆ. ಅವಳು ನಿಮ್ಮ ಮನೆಗೆ ಬರೋದು ಕೇವಲ ಕಾಕತಾಳೀಯವಲ್ಲ, ಅದೊಂದು ವಿಧಿಯ ಆಟ ಇರುತ್ತೆ. ಅವಳು ನಿಮ್ಮ ಕಣ್ಣೆದುರು ಬಂದು ನಿಂತಾಗ ಅವಳ ಮುಖದಲ್ಲಿ ಒಂದು ರೀತಿಯ ಗಂಭೀರತೆ ಅನ್ನೋದು ಇರುತ್ತೆ. ಅವಳು ಹೇಳುವ ಒಂದು ರಹಸ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ನೀವು ಮೇಷರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮೇಷರಾಶಿಯವರಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ. ಈ ಮಹಿಳೆ ಯಾರು, ಅವಳು ನೋಡಲು ಹೇಗಿರ್ತಾಳೆ, ಅವಳು ನಿಮ್ಮ ಮನೆಗೆ ಯಾಕೆ ಬರ್ತಾಳೆ ಮತ್ತು ಅವಳು ಕೇಳುವ ಆ 1,00,000% ಒಂದು ಸತ್ಯವಾದ ಒಂದು ರಹಸ್ಯ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಮೇಷರಾಶಿಯವರ ವ್ಯಕ್ತಿತ್ವ ಮತ್ತು ಪ್ರಸ್ತುತ ಗ್ರಹ ಸ್ಥಿತಿ. ಮೇಷರಾಶಿಯು ಅಗ್ನಿ ತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಮಂಗಳ ಗ್ರಹ. ಈ ರಾಶಿಯವರು ಹುಟ್ಟಿನಿಂದಲೇ ಧೈರ್ಯವಂತರು ಮತ್ತು ನಾಯಕತ್ವದ ಗುಣವನ್ನು ಉಳ್ಳವರು. ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು ಮತ್ತು ಕೃತಿಕ ನಕ್ಷತ್ರದ ಮೊದಲ ಪಾದದಲ್ಲಿ ಜನಿಸಿದವರು ಮೇಷರಾಶಿಗೆ ಸೇರ್ತಾರೆ. ಪ್ರಸ್ತುತ ಗ್ರಹಗಳ ಸ್ಥಿತಿಯನ್ನು ಗಮನಿಸಿದರೆ ಈ 4 ದಿನಗಳಲ್ಲಿ ಚಂದ್ರನು ನಿಮಗೆ ರಾಶಿಗೆ ಪೂರಕವಾದ ಸ್ಥಾನದಲ್ಲಿ ಇದ್ದಾರೆ. ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದೀರಿ. ಯಾರೋ ನಿಮ್ಮನ್ನು ನಂಬಿಕೆ ದ್ರೋಹ ಮಾಡ್ತಿದ್ದಾರೆ ಎಂಬ ಅನುಮಾನ ನಿಮ್ಮನ್ನು ಕಾಡ್ತಾ ಇರಬಹುದು, ಅಥವಾ ನೀವು ಬಹಳ ನಂಬಿದ ವ್ಯಕ್ತಿನೇ ನಿಮ್ಮ ಬೆನ್ನ ಹಿಂದೆ ಪಿತೂರಿಯನ್ನು ನಡೆಸ್ತಾ ಇರ್ಬೋದು. ಇಂತಹ ಸಂದರ್ಭದಲ್ಲಿಯೇ ಈ ರಹಸ್ಯ ಮಹಿಳೆಯ ಆಗಮನ ಅನ್ನೋದು ಆಗುತ್ತೆ. ಹಾಗಾದರೆ ಆ ಮಹಿಳೆ ಯಾರು, ಅವಳ ಗುರುತು ಹೇಗಿರುತ್ತೆ, ಈ ಮಹಿಳೆ ನಿಮ್ಮ ಮನೆಗೆ ಬಂದಾಗ ಅವಳನ್ನು ಗುರುತಿಸೋದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರದ ಸಂಕೇತಗಳ ಪ್ರಕಾರ ಈ ಮಹಿಳೆ ಸುಮಾರು 30ರಿಂದ 45 ವರ್ಷಗಳ ವಯಸ್ಸಿನವರು ಆಗಿರ್ತಾರೆ. ಅವಳು ನೋಡಲು ಬಹಳ ಸುಂದರವಾಗಿರ್ತಾರೆ. ಮುಖದ ಲಕ್ಷಣ, ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ತೇಜಸ್ಸು ಅನ್ನೋದು ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಆಳವಾದ ನೋವು ಅಥವಾ ಯಾವುದೋ ಒಂದು ವಿಷಯವನ್ನು ಹೇಳಲೇಬೇಕು ಎನ್ನುವ ತುಡಿತ ಕೂಡ ಇರುತ್ತೆ. ಇನ್ನು ಅವಳು ಹಾಕುವ ಉಡುಪು, ಅವಳು ಸಾಧಾರಣವಾದ ಸೀರೆ ಅಥವಾ ಚೂಡಿದಾರ್ ಧರಿಸಿರ್ಬೋದು. ಅವಳ ಕುತ್ತಿಗೆಯಲ್ಲಿ ಒಂದು ಚಿಕ್ಕ ಮಂಗಳಸೂತ್ರ ಅಥವಾ ಕಪ್ಪು ಮಣಿಯ ಸರ ಇರಬಹುದು. ಇನ್ನು ಅವಳ ಧ್ವನಿಯಲ್ಲಿ ಪ್ರಾಮಾಣಿಕತೆ ಅನ್ನೋದು ಇರುತ್ತೆ. ಅವಳು ನಿಮ್ಮ ಮನೆ ಮುಂದೆ ನಿಂತು ನೇರವಾಗಿ ನಿಮ್ಮ ಹೆಸರನ್ನು ಹಿಡಿದು ಕರೀಬಹುದು ಅಥವಾ ನಿಮ್ಮ ಕುಟುಂಬದ ಹಿರಿಯರ ಬಗ್ಗೆ ವಿಚಾರಿಸಬಹುದು. ಅವಳು ನಿಮ್ಮ ಮನೆಗೆ ಬಂದು ನೀರಿಗೆ ದಾಹ ಅಂತ ಕೇಳಬಹುದು ಅಥವಾ ದಾರಿ ಕೇಳುವ ನೆಪದಲ್ಲಿ ನಿಮ್ಮೊಂದಿಗೆ ಮಾತನಾಡಲು ಆರಂಭಿಸಬಹುದು. ನೆನ್ಪಿಟ್ಕೊಂಬಿಡಿ, ಅವಳು ಬಂದಾಗ ಅವಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವಳ ಆಗಮನವು ನಿಮ್ಮ ಪೂರ್ವಜನ್ಮದ ಕರ್ಮದ ಫಲ ಆಗಿರಬಹುದು. ಅವಳು ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ದೊಡ್ಡ ಸಂಕಷ್ಟದಿಂದ ನಿಮ್ಮನ್ನು ಪಾರು ಮಾಡಲು ಬಂದಿರುವ ದೇವದೂತೆ ಎಂದೇ ಕೆಲಸ ಮಾಡ್ತಾಳೆ. ಅವಳು ಹೇಳುವ ಆ ರಹಸ್ಯ ಏನು? ಮೇಷರಾಶಿಯವರೇ, ಅವಳು ನಿಮ್ಮ ಮುಂದೆ ನಿಂತು 3 ಪ್ರಮುಖ ವಿಷಯಗಳಲ್ಲಿ ಒಂದನ್ನು ರಹಸ್ಯವಾಗಿ ತಿಳಿಸ್ತಾಳೆ. ಇವುಗಳಲ್ಲಿ ಯಾವುದು ನಿಮ್ಮ ಜೀವನಕ್ಕೆ ಅನ್ವಯವಾಗುತ್ತೆ ಎಂಬುದನ್ನು ನೀವೇ ಗಮನಿಸಬೇಕು. ಆರ್ಥಿಕ ವಂಚನೆಯ ರಹಸ್ಯ. ನೀವು ಬಹಳ ಕಾಲದಿಂದ ನಂಬಿರುವ ವ್ಯಕ್ತಿ, ಬಹುಶಃ ನಿಮ್ಮ ಸ್ನೇಹಿತ ಅಥವಾ ವ್ಯವಹಾರದ ಪಾಲುದಾರ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸುಳ್ಳು ಹೇಳ್ತಿರ್ಬೋದು. ನಿಮ್ಮ ಹೆಸರಿನಲ್ಲಿ ನಡೀತಿರುವ ವಹಿವಾಟಿನಲ್ಲಿ ಅವರು ಮೋಸ ಮಾಡ್ತಿರ್ಬೋದು. ಈ ಮಹಿಳೆ ಆ ವ್ಯಕ್ತಿಯ ಹೆಸರನ್ನು ಸೂಚ್ಯವಾಗಿ ಅಥವಾ ನೇರವಾಗಿ ಹೇಳಬಹುದು. ಕೌಟುಂಬಿಕ ಕಲಹ ಮತ್ತು ದೃಷ್ಟಿದೋಷ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇಲ್ದಿದ್ರೆ ಕಾರಣ ಯಾರೋ ಹತ್ತಿರದವರೇ ಇಟ್ಟ ಕಣ್ಣಿನ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಅವಳು ಹೇಳಬಹುದು. ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅಡಗಿರುವ ದೋಷದ ಬಗ್ಗೆ ಅವಳು ಸುಳಿವನ್ನು ನೀಡಬಹುದು. ಆರೋಗ್ಯದ ಎಚ್ಚರಿಕೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗಂಭೀರ ಆರೋಗ್ಯ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಬಗ್ಗೆ ಅವಳು ಎಚ್ಚರಿಕೆಯನ್ನು ನೀಡ್ತಾಳೆ.
ಜಾಗರೂಕರಾಗಿರಿ, ದೊಡ್ಡ ಆಪತ್ತು ಕಾದಿದೆ ಎಂಬ ಮಾತು ಅವಳ ಬಾಯಿಂದ ಬರಬಹುದು. ಈ ರಹಸ್ಯವನ್ನು ನೀವು ಕೇಳಿಸಿಕೊಂಡಾಗ ಮೊದಲಿಗೆ ನಿಮಗೆ ಆಶ್ಚರ್ಯ ಅಥವಾ ಭಯ ಆಗಬಹುದು. ಆದರೆ ಶಾಂತವಾಗಿ ಯೋಚನೆ ಮಾಡಿದರೆ ನಿಮಗೆ ಅವಳು ಹೇಳುತ್ತಿರೋದು ಸತ್ಯ ಅಂತ ಮನವರಿಕೆ ಆಗುತ್ತೆ. ಮೇಷರಾಶಿಯವರು ಮಾಡಬೇಕಾದ ಮುನ್ನೆಚ್ಚರಿಕೆಗಳು ಏನೇನು? ಈ 4 ದಿನಗಳಲ್ಲಿ ನೀವು ಕೆಲವು ನಿಯಮಗಳನ್ನು ಪಾಲಿಸೋದು ಮುಖ್ಯ. ಶಾಂತತೆ, ಯಾರೊಂದಿಗೂ ಕೂಡ ವಾದಕ್ಕೆ ಇಳಿಬೇಡಿ. ವಿಶೇಷವಾಗಿ ನಿಮ್ಮ ಮನೆಗೆ ಬರುವ ಅಪರಿಚಿತ ಮಹಿಳೆಯೊಂದಿಗೆ ಕಟುವಾಗಿ ಮಾತನಾಡಬೇಡಿ. ಆತಿಥ್ಯ, ನಿಮ್ಮ ಮನೆಗೆ ಬಂದವರಿಗೆ ಒಂದು ಲೋಟ ನೀರು ಅಥವಾ ಅಲ್ಪ ಉಪಹಾರವನ್ನು ನೀಡಿ ಗೌರವಿಸಿ. ಅವಳ ಮಾತುಗಳನ್ನು ಮಧ್ಯದಲ್ಲಿ ತಡೆಯದೆ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ಇನ್ನು ಸೀಕ್ರೆಟ್, ಗೌಪ್ಯತೆ, ಅವಳು ಹೇಳಿದ ಒಂದು ರಹಸ್ಯವನ್ನು ತಕ್ಷಣವೇ ಎಲ್ಲರಿಗೂ ಹೇಳೋದಕ್ಕೆ ಹೋಗಬೇಡಿ. ಮೊದಲು ಅದರ ಬಗ್ಗೆ ನೀವೇ ಸಂಶೋಧನೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಿ. ಪರಿಹಾರಗಳು ಮತ್ತು ಮಂತ್ರಗಳು ಹೇಳೋದಾದರೆ, ಮೇಷರಾಶಿಯವರ ಈ ಸಂಕಲ್ಪ ಕಾಲ ದೂರವಾಗಿ ಶುಭ ಫಲಗಳನ್ನೋದು ಸಿಗೋದಕ್ಕೆ ಈ ಕೆಳಗಿನ ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಮಂಗಳವಾರದ ಪೂಜೆ, ನಿಮ್ಮ ರಾಶ್ಯಾಧಿಪತಿ ಮಂಗಳ ಆಗಿರೋದ್ರಿಂದ ಈ ದಿನಗಳಲ್ಲಿ ಹತ್ತಿರದ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಬಡವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನು ಅಥವಾ ಕೆಂಪು ವಸ್ತ್ರವನ್ನು ದಾನ ಮಾಡಿ. ಮಂತ್ರ ಜಪ, ಪ್ರತಿದಿನ ಬೆಳಿಗ್ಗೆ ಸ್ನಾನದ ನಂತರ ಓಂ ಅಂಗರಗಾಯ ನಮಃ ಎನ್ನುವ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಇದರಿಂದ ನಿಮ್ಮ ಭಯ ಅನ್ನೋದು ದೂರವಾಗುತ್ತೆ. ಮತ್ತು ಸಂಜೆ ಸಮಯದಲ್ಲಿ ಮನೆಯ ಹೊಸ್ತಿಲಲ್ಲಿ ದೀಪ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಸಣ್ಣ ರಂಗೋಲಿ ಹಾಕಿ. ಇದು ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ. ಮೇಷರಾಶಿಯವರೇ, ಈ ಏಪ್ರಿಲ್ ತಿಂಗಳಿನ ವಿಶೇಷ ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ನಾಂದಿ ಹಾಡುತ್ತೆ. ಆ ಮಹಿಳೆ ಹೇಳುವ ರಹಸ್ಯವನ್ನು ಹಗುರವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಎಚ್ಚರಿಕೆಯಿಂದ ಇರಿ. ವಿಧಿಯು ನಿಮಗೆ ನೀಡುತ್ತಿರುವ ಆ ಸಂಕೇತವನ್ನು ಸರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಅಂತ ನಾವು ಹಾರೈಸ್ತೇವೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್, ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.